ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಣೇಶ್ ಮೈಸೂರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದರೆ ಏನು ಮನುಷ್ಯ ಮಾಡುವಂತಹ ಕೆಲಸಗಳಿದೆ ಅದನ್ನು ಕಂಪ್ಯೂಟರ್ ಇಲ್ಲ ಸಾಫ್ಟ್ವೇರ್ ಮೂಲಕ ಮಾಡುವಂಥದ್ದು. ಈಗ ಹಲವಾರು ಕ್ಷೇತ್ರದಲ್ಲಿ ಈಗ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಹಲವಾರು ಕ್ಷೇತ್ರದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಸಾಫ್ಟ್ವೇರ್ ಕೋಡಿಂಗ್ ಆಗಲಿ, ಯಾವುದೋ ಒಂದು ಮೆಡಿಕಲ್ ಇದಾಗಲಿ, ಹಾಸ್ಪಿಟ್ಲ್ಗಳಾಗಲಿ, ಒಂದು IT ಕ್ಷೇತ್ರಗಳಾಗಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಯೂಸ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಈಗ IT ಕ್ಷೇತ್ರದಲ್ಲಿ BPM ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಇದು ತುಂಬ ಬ್ಯಾಡ್ ನ್ಯೂಸ್ ಅಂತ ಅನ್ಕೋತೀನಿ. ಯಾಕೆಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ರೆಡಿ ನಿಮಗೆ 2030ಕ್ಕೆ ಏನಾಗಿರೋ ಪ್ರಕಾರ ಒಬ್ರು ಹೇಳಿದ್ದಾರೆ, ಆಲ್ ಓವರ್ ದಿ ವರ್ಲ್ಡ್ ಅಂದರೆ ನಮ್ಮ ಪ್ರಪಂಚದಲ್ಲೇ 300 ಮಿಲಿಯನ್ನಷ್ಟು ಜಾಬ್ಗಳನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಯುಪೈ ಮಾಡ್ಕೋತಿದೆಯಂತೆ. ಆಲ್ರೆಡಿ ಪ್ರಾಜೆಕ್ಟ್ಗಳು ತುಂಬ ಬಂದಿದೆಯಂತೆ. ಅದೇ ಥರ ನಮ್ಮ ಇಂಡಿಯಾದಲ್ಲಿ 2 ಕೋಟಿಯಷ್ಟು ಈ 2025ಕ್ಕೆ 2 ಕೋಟಿಯಷ್ಟು ಜಾಬ್ಗಳು ಆಲ್ರೆಡಿ ಇಂದ ಮಾಡ್ತಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಸೇರಿ ಈ 2 ಕೋಟಿಯಷ್ಟು ಜಾಬ್ಗಳು ಮಾಡ್ತಿದ್ದಾರೆ. ಯಾರ್ಯಾರು ನೀವು ಈಗ ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗಲ್ಲಿ PUC ಸ್ಟಡಿ ಮಾಡ್ತಾ ಇದ್ದಾರಾ, ಅವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ್ದಾದ್ರು ಕೋರ್ಸ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಈಗ IT ಕ್ಷೇತ್ರದಲ್ಲಿ ಆಲ್ರೆಡಿ ತುಂಬ ಬಂದಿರೋದ್ರಿಂದ ಈಗ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇಲ್ಲ. ಸೊ ಅದರಿಂದ ಏನು ಮಾಡಿ ಅಂತಂದರೆ ನೀವೇನಾದರೂ ಮಾಡ್ತಾ ಇದ್ರೆ ಪಾರ್ಟ್ ಟೈಮ್ ಕೋರ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಮೇನ್ ಸ್ಟ್ರೀಮಾಗೆ ತೊಗೊಳ್ಳಿ, ತೊಗೊಳ್ಳಿ, ಇಲ್ಲಾಂದರೆ ಮಿಷಿನ್ ಲರ್ನಿಂಗ್ ಲ್ಯಾಂಗ್ವೇಜ್ ತೊಗೊಳ್ಳಿ, ಇದೆಲ್ಲ ನಿಮಗೆ ತುಂಬ ಸ್ಕೋಪ್ ಇದೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಕ್ಷೇತ್ರದಲ್ಲಿ ನಿಮಗೆ ತುಂಬ ಬದಲಾವಣೆ ಆಗುತ್ತೆ ಅಂತಂದರೆ IT ಆ್ಯಂಡ್ BPM ಕ್ಷೇತ್ರದಲ್ಲಿ. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಯಾವುದರಲ್ಲಿ ನಮಗೆ ಎಫೆಕ್ಟ್ ಆಗಲ್ಲ ಅಂತಂದರೆ ಮೆಡಿಸಿನ್ಸಲ್ಲಿ. ಯಾಕೆ ಅಂತಂದರೆ ಯಾರೇ ಆಗಲಿ ಆರ್ಟಿಫಿಷಿಯಲ್ ಯಾರೇ ತಂದರೂ ಅಲ್ಲಿ ಮನುಷ್ಯರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ನಮಗೆ ಮೆಡಿಕಲಲ್ಲಿ ಅಷ್ಟೊಂದು ಇದಾಗಲ್ಲ. ಬಯೋಟೆಕ್ನಾಲಜಿಲಿ ನೀವು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಯೂಸ್ ಮಾಡ್ಬೋದು ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಮಾತ್ರ ಯೂಸ್ ಮಾಡ್ಬೋದು. ಅದೇ ರೀತಿ ಅಗ್ರಿಕಲ್ಚರಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಯೂಸ್ ಮಾಡ್ಬೋದು. ಯಾಕೆಂದರೆ ಅದು ಯಾವ ಥರ ಇದಾಗುತ್ತೆ, ಒಬ್ಬ ರೈತರ ಇದಾಗಿ ಅಗ್ರಿಕಲ್ಚರ್ ಹೇಗೆ ಮಾಡಬೇಕು, ಬಯೋ ಫಾರ್ಮಿಂಗ್ ಹೇಗೆ ಮಾಡಬೇಕು ಅದೆಲ್ಲ ಗೊತ್ತಾಗಲ್ಲ. ಸೊ ಅದು ಇಲ್ಲಿವರೆಗೂ ಬಂದಿಲ್ಲ. ನೀವೇನಾದರೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಎಲ್ಲ ಏನು ಮಾಡಿ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಮಾಡಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪ್ರೇಟ್ ಕೋರ್ಸ್ ಮಾಡ್ಕೊಳ್ಳಿ, ಪಾರ್ಟ್ ಟೈಮ್ ಕೋರ್ಸ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಯಾರಾದರೂ ಪ್ಲಾನಿಂಗ್ ಮಾಡ್ತಾ ಇದ್ರೆ PUC ಇರೋರು ಇಂಜಿನಿಯರಿಂಗ್ ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಸುಮಾರು 14% ಅಂದರೆ 350 ಮಿಲಿಯನ್ನಷ್ಟು ನಿಮಗೆ ಆಕ್ಯುಪೈ ಮಾಡ್ಕೋತಿದೆಯಂತೆ. ಎಲ್ಲ ಕ್ಷೇತ್ರದಲ್ಲೂ ಬರ್ತಾ ಇದೆ 2030ಕ್ಕೆ. ಇಂಟೆಲಿಜೆನ್ಸ್ ಆಲ್ರೆಡಿ ಹಲವಾರು ಕ್ಷೇತ್ರದಲ್ಲಿ ನಿಮಗೆ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತು, ChatGPT ಆಗಲಿ, ಒಂದು ಇದಾಗಲಿ, ಮೊದಲೆಲ್ಲ ಅಂದರೆ ಟೈಪ್ ರೈಟಿಂಗ್ ಆಗಲಿ, ಆಮೇಲೆ ಕೆಲವು BPA ಕಲರ್ಸ್ ಎಲ್ಲ ಯಾರಿದ್ದಾರೆ ಅವರಿಗೆಲ್ಲ ಈಗ ನೆಕ್ಸ್ಟ್ ಇದೆಲ್ಲ ಆಕ್ಯುಪೈ ಮಾಡ್ಕೊಂಡಿದೆ ಆಲ್ಮೋಸ್ಟು. ಸೊ ನೀವೇನಾದರೂ ನೆಕ್ಸ್ಟ್ ಫ್ಯೂಚರಲ್ಲಿ ನಾನು ಜಾಬ್ ಬೇಕೇ ಬೇಕು ಅಂತಂದರೆ ಈ ಕ್ಷೇತ್ರಗಳಲ್ಲಿ ಮೇನಾಗಿ ಕಾನ್ಸಂಟ್ರೇಟ್ ಮಾಡಿ. ಡೇಟಾ ಲರ್ನಿಂಗು, ಸೈಬರ್ ಸೆಕ್ಯೂರಿಟಿ, ಮಿಷಿನ್ ಲರ್ನಿಂಗು, ಡೇಟಾ ಸೈನ್ಸ್ ಇದೆ. ಸೊ ಲರ್ನಿಂಗ್ ಇದೆ, ಲರ್ನಿಂಗ್ ಆ್ಯಂಡ್ ಸಾಫ್ಟ್ವೇರ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಇದೆ. ಈ ಕೋರ್ಸ್ಗಳನ್ನ ನೀವು ತೊಗೊಂಡು ನೀವು ಸ್ಟಡಿ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾಕೆ ಈಗ ತುಂಬ ಟ್ರೆಂಡ್ ಆಗಿದೆ ಅಂತಂದರೆ ಮನುಷ್ಯ ಎಷ್ಟು ಮಾಡ್ತಾನೆ ಅದಕ್ಕಿಂತ ತುಂಬ ಫಾಸ್ಟಾಗಿ ಮಾಡುತ್ತೆ. ಅದೆಲ್ಲ ಸಾಫ್ಟ್ವೇರಲ್ಲೇ ಬರುತ್ತೆ. ನಿಮ್ಗೆ ಏನೋ ಒಂದು ಕೊಡಬೇಕು ಅಂತಂದರೆ ಇನ್ಪುಟ್ ಆಗಿ ಕೊಟ್ಟರೆ ನಿಮ್ಗೆ ಔಟ್ಪುಟ್ ಯಾವ ಥರ ಬೇಕು ಎಲ್ಲ ಅದರಲ್ಲೇ ಬರುತ್ತೆ. ಇನ್ಕ್ಲೂಡಿಂಗ್ ನಿಮಗೆ ಕೋಡಿಂಗ್ ಆಗಲಿ, ಒಂದು ರಿಪೋರ್ಟ್ ಆಗಲಿ, ಒಂದು ಲೆಟರ್ ಆಗಲಿ, ಒಂದು ಮೇಲ್ ಆಗಲಿ, ಯಾವುದೇ ರೀತಿ ಆಗಲಿ ನಿಮಗೆ ನಿಮಗೆ ಅಲ್ಲೇ ನಿಮಗೆ ಎಲ್ಲ ಇನ್ಪುಟ್ ಕೊಟ್ಟರೆ ಸಾಕು, ನಿಮಗೆ ಔಟ್ಪುಟಾಗಿ ಬರ್ತಾ ಇದೆ. ಜಸ್ಟ್ ವಾಯ್ಸ್ ಓವರ್ ಕೊಟ್ಟರೆ ಸಾಕು, ನೀವು ವಾಯ್ಸ್ನಲ್ಲಿ ನೀವು ಮಾತಾಡಿದ್ರೆ ಸಾಕು ನಿಮಗೆ ಔಟ್ಪುಟ್ ಕೊಡ್ತಾ ಇದೆ. ಅಷ್ಟರ ಮಟ್ಟಿಗೆ ಈಗ ಎಲ್ಲ ಕ್ಷೇತ್ರದಲ್ಲಿ ಈ ಪಾರ್ಟ್ ಟೈಮ್ ಕೋರ್ಸ್ಗಳನ್ನ ಮಾಡ್ಕೊಳ್ಳಿ. ಈಗ ತುಂಬ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಎಲ್ಲ ತುಂಬ ನಿಲ್ಲಿಸಿದ್ದಾರೆ. ನಾನೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಂಗೆ ಗೊತ್ತಾಗುತ್ತೆ. ಯಾಕೆಂತಂದರೆ ಹಲವು ಕಂಪ್ನಿಗಳಲ್ಲಿ ಹೇಗೆ ರಿಕ್ರೂಟ್ಮೆಂಟ್ ನಡೀತಾ ಇತ್ತು, ಈಗ ನಡೀತಾ ಇಲ್ಲ. ಯಾಕೆ ಅಂತಂದರೆ ಈಗೆಲ್ಲ ನೋಡ್ತಿರೋದು ಏನಕ್ಕೆ ಅಂತಂದರೆ ಎಲ್ಲ ಮಿಷಿನ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ, ಎಲ್ಲ ಸಾಫ್ಟ್ವೇರ್ಗಳು ಬಂದಿರೋದ್ರಿಂದ ಸೊ ಎಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನೀವೇನಾದರೂ ಈ ಸ್ಟಡಿ ಮಾಡ್ತಾ ಇದ್ದಾರೆ, PUC ಇದ್ದರೆ, ಇದೇ ರೀತಿ ನೀವೇನಾದರೂ ಇಂಜಿನಿಯರಿಂಗ್ ಮಾಡ್ತಾ ಇದ್ದರೆ ದಯವಿಟ್ಟು ಸಪ್ರೇಟಾಗಿ ಒಂದು ಕೋರ್ಸ್ ಮಾಡ್ಕೊಳ್ಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂತಂದರೆ ಮಿಷಿನ್ ಲರ್ನಿಂಗು, ಸೈಬರ್ ಸೆಕ್ಯೂರಿಟಿ, ಈ ಥರ ತುಂಬ ಕೋರ್ಸ್ಗಳಿದೆ. ಎಲ್ಲಿ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಏನಂತಂದರೆ ಮೆಡಿಕಲ್ಸ್, ಡಾಕ್ಟರ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಒಬ್ಬ ಮನುಷ್ಯನಿಗೆ ಎಮೋಷನಲಿ ಕನೆಕ್ಟ್ ಆಗಿರೋದು ಡಾಕ್ಟರು. ಸೊ ಅವಾಗ ಆ ಕ್ಷೇತ್ರಗಳಲ್ಲಿ ಮಾತ್ರ ನೀವು ಇದು ಮಾಡೋಕ್ಕಾಗಲ್ಲ. ಯಾರ್ಯಾರು ಡಾಕ್ಟ್ರ್ ಓದಬೇಕು ಅಂತಿದ್ರೆ ಖಂಡಿತ ಅವ್ರು ಮುಂದುವರಿಸ್ಬೋದು. ಬಟ್ ಇನ್ನೂ ಕೆಲವು ಕಡೆ ಏನಾಗಿದೆ ಅಂತಂದರೆ ಯಾವ ಜಾಬ್ಗಳಲ್ಲಿ ಎಫೆಕ್ಟ್ ಆಗಲ್ಲ ಅಂತಂದರೆ ಬಯೋಟೆಕ್ನಾಲಜಿ ಆಗಲಿ, ಫಾರ್ಮಿಂಗ್ ಆಗಲಿ, ಬಯೋ ಫಾರ್ಮಿಂಗು, ಫಿಶ್ ಫಾರ್ಮಿಂಗು, ಇಲ್ಲೆಲ್ಲ ಏನಾಗುತ್ತೆ ಅಂತಂದರೆ ನಿಮಗೆ ಆಮೇಲೆ ಮೆಡಿಕಲ್ ಫೀಲ್ಡು, ಆಮೇಲೆ ಫಾರ್ಮಸಿ ಫೀಲ್ಡು, ಇಲ್ಲಿ ಯಾವುದೇ ಆಗಲಿ ಬಂದರೂ ಹ್ಯೂಮನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಏನು ಮಾಡಿ ಅಂತಂದರೆ ನೀವು ಈ
ಈಗಲೇ ಪಿ ಯು ಸಿಲಿ ಯಾರಿದಾರ ಇಲ್ಲ ಅಂತಂದರೆ ಆಲ್ರೆಡಿ ಸ್ಟಡಿ ಮಾಡ್ತಿದ್ದೀರಾ, ದಯವಿಟ್ಟು ಈ ಕೋರ್ಸ್ಗಳನ್ನ ಮೇನ್ ಸ್ಟ್ರೀಮ್ ಆಗಲ್ಲ ಆಗಿಲ್ಲ ಅಂತಂದ್ರೆ ಆ ಸೀಟ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಈಗ ಸುಮಾರು ವರ್ಷಗಳಿಂದನೇ ತುಂಬ ಲಾಸ್ಟ್ ವರ್ಷದಿಂದನೇ ನಿಮಗೆ ತುಂಬ ಡಿಮ್ಯಾಂಡ್ ಆಗಿದೆ ಆಲ್ರೆಡಿ. ಈಗ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಈಗ ChatGPT ಎಲ್ರಿಗೂ ಗೊತ್ತಿದೆ. ಅದೇ ಥರ ಸುಮಾರು ಇದೆ. ಕೋಡಿಂಗ್ಗೆ ಸಪ್ರೇಟ್ ಇದೆ, ಆ್ಯನಿಮೇಷನ್ಗೆ ಸಪ್ರೇಟ್ ಇದೆ. ಈಗ ಸುಮಾರು ವಿಡಿಯೋಗಳಲ್ಲಿ ಈಗ ಆಮೇಲೆ ನೀವು ಶಾರ್ಟ್ಸ್ಗಳೆಲ್ಲ ನೋಡಿರ್ಬೋದು. ಒಂದು ಸ್ಟೋರಿ ಕೊಟ್ಟರೆ ಸಾಕು, ನನಗೆ ಒಂದು ಜನ್ರೇಟ್ ಮಾಡಿ 3Dಲಿ ನಮಗೆ ಒಂದು ಪಿಕ್ಚರಲ್ಲಾಗಿ ನಮಗೆ ಅದು ಔಟ್ಪುಟ್ ಕೊಡ್ತಾ ಇದೆ. ಸೊ ಎಷ್ಟು ಮಟ್ಟಿಗೆ ನಿಮಗೆ ಆಕ್ಯುಪೇಷನ್ ಆಗಿದೆ ಅಂತ ನೋಡಿ. ಸೊ ಅದರಿಂದ ನಿಮ್ಗೆ ಏನು ಮಾಡಿ ಅಂತಂದರೆ, ಈ ಆಲ್ರೆಡಿ ಸಿನಿಮೇಟಿಕ್ ಫೀಲ್ಡಲ್ಲೇ ಆಲ್ರೆಡಿ AI ಬಂದಿದೆ. ನಿಮ್ದೇನು ಅಂದ್ಕೊಂಡಿದ್ದೀರಾ, ನೀವೇನಾದ್ರು ತೊಗೊಂಡಿದ್ದೀರ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಯಾವುದೇ ತೊಗೊಂಡಿದ್ರು ದಯವಿಟ್ಟು ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಜೊತೆಗೆ ಈ ಕೋರ್ಸ್ಗಳನ್ನ ಮಾಡ್ಕೊಳ್ಳಿ, ನಿಮಗೆ ಗ್ಯಾರಂಟಿ ರಿಕ್ರೂಟ್ಮೆಂಟ್ ಆಗೇ ಆಗುತ್ತೆ. ಸೊ ಯಾಕೆ ಅಂತಂದರೆ ಈಗಿನ ಇದರಲ್ಲಿ ನಾನು ಓನ್ಲಿ ಇದು ಮಾಡ್ತಾ ಇದ್ದೀನಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಸಾಕು, ನನಗೆ ನೆಕ್ಸ್ಟ್ ಕ್ಯಾಂಪಸ್ ಆಗುತ್ತೆ ಅನ್ನೋದು ತುಂಬ ತಪ್ಪಿದೆ. ಯಾಕೆಂತಂದರೆ ಈಗೆಲ್ಲ ಕಡೆಯಿಂದನೂ AI ಸುಮಾರು 300 ಮಿಲಿಯನಷ್ಟು ಜಾಬ್ಗಳು ನಿಮಗೆ, ಕೆಲಸಗಳು ನಿಮಗೆ 2030ಕ್ಕೆ AI ಮಾಡುತ್ತಂತೆ. ನೆಕ್ಸ್ಟ್ 2030ಕ್ಕೆ ಅದು ರಿಪೋರ್ಟ್ ಬಂದಿದೆ. ಇನ್ನೊಂದು ಏನಂತಂದರೆ 14% ಅಂದರೆ 350 ಮಿಲಿಯನಷ್ಟು ಎಲ್ಲ ಕ್ಷೇತ್ರಗಳಲ್ಲಿ AI ಕೆಲಸ ಮಾಡುತ್ತಂತೆ. ಸೊ ಅದರಿಂದ ಈಗ ಆಲ್ರೆಡಿ ಡೆವಲಪ್ಮೆಂಟಲ್ಲಿದ್ದಾರೆ, ಪ್ರಾಜೆಕ್ಟ್ಗಳನ್ನ ತೊಗೋತಿದ್ದಾರೆ. ಸೊ ಅದರಿಂದ ನೀವೇನು ಮಾಡಿ ಅಂತಂದರೆ AI ಎಲ್ಲಿ ಯೂಸ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸುಮಾರು ಜನಕ್ಕೆ AI ಅಂದ್ರೇ ಗೊತ್ತಿರಲ್ಲ, ಬಟ್ ಇದನ್ನು ಯೂಸ್ ಮಾಡಿ. ಯಾಕೆಂತಂದರೆ ಹೋಗಿ ಸರ್ಚ್ ಮಾಡಿ, ChatGPT ಆಗಲಿ ಬೇರೆ ಒಂದು ಯಾವುದೇ ಆಗಲಿ ಹೋಗಿ ಸರ್ಚ್ ಮಾಡಿ. ನಿಮ್ಗೆ ಏನೋ ಒಂದು ಕೊಟ್ಟರು, ಒಂದು ಕೋಡಿಂಗ್ ಬೇಕು ಅಂತಂದರೂ ಅದರಲ್ಲಿ ಸಿಗುತ್ತೆ, ಯಾವುದು ಪ್ರಾಜೆಕ್ಟ್ ರಿಲೇಟೆಡ್ ಬೇಕು ಅಂದರೂ ಅದರಲ್ಲೇ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಈಗ ಡೆವಲಪ್ ಮಾಡಿದ್ದಾರೆ. ಸೊ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಮುಂದೆ ಸ್ಕೋಪ್ ಇದೆ. ಈಗ ಆಲ್ರೆಡಿ ನಾನು ಕೆಲಸ ಇರೋದ್ರಿಂದ, ನಾನು ಯೂಸ್ ಮಾಡ್ತಿರೋದ್ರಿಂದ ಅಲ್ಲೇ ತುಂಬ ಯೂಸ್ ಮಾಡ್ಕೋತಿದ್ದೀನಿ. ಸೊ ಅದರಿಂದ ನೀವು ಏನಾದ್ರೂ ಆಲ್ರೆಡಿ ಇಲ್ಲ ನನಗೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ನಂಗೆ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನ ಜೊತೆಗೆ ಇದನ್ನು ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಕೆಲಸ ಸಿಗುತ್ತೆ. ಸೈಬರ್ ಸೆಕ್ಯೂರಿಟಿಯಲ್ಲಿ ಇನ್ನೂ ತುಂಬ ಕೆಲಸಗಳ ಆಪ್ಷನ್, ಜಾಬ್ ಓಪನಿಂಗ್ಸ್ ತುಂಬ ಇದೆ. ದಯವಿಟ್ಟು ಇದೇ ರೀತಿ AI ನೀವು ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಸುಮಾರು ಜನಕ್ಕೆ ಗೊತ್ತಿರಲ್ಲ AI ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನೋ ಒಂದು AI ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಕಡೆ ಈಗ AI ಆಗಿದೆ. ಯಾರು ಯೂಸ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಇನ್ನೂ ವೆಲ್ ಡೆಪ್ತ್ ನಾಲೆಡ್ಜ್ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿಮಗೆ 20 ಮಿಲಿಯನ್ ಅಷ್ಟು ಹೊಸ ಕೆಲಸಗಳು ನಿಮಗೆ ಓಪನಿಂಗ್ಸ್ ಆಗ್ತಾ ಇದೆ. ಸೊ ಅದರಿಂದ ಯಾರೇ ಈಗ ಸ್ಟಡಿ ಮಾಡ್ತಾ ಇದ್ದೀರಾ, ಯಾರೆಲ್ಲ ರೆಡಿ ಮುಗಿಸಿದಾರಾ, ಅವ್ರು ಈ ಕೋರ್ಸ್ಗಳನ್ನ ಮಾಡಿಕೊಂಡು ನೀವು ಜಾಬ್ಗಳಿಗೆ ಟ್ರೈ ಮಾಡ್ಬೋದು. ಸೊ ಯಾಕೆ ಅಂತಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಲ್ಲ ಕ್ಷೇತ್ರದಲ್ಲಿ ಆಲ್ರೆಡಿ ಕವರ್ ಆಗಿದೆ. ಸೊ ಅದರಿಂದ ನಾವೇನು ಮಾಡಬೇಕು ಅಂದರೆ ನಮ್ಮ ಸ್ಕಿಲ್ನ ಡೆವಲಪ್ ಮಾಡಬೇಕು ಅಂತಂದರೆ ಈ ಥರ ಕೋರ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ಯಾವುದಾದ್ರು ನಿಮಗೆ IT BPMಲಿದ್ದಾರೆ, ಅವ್ರು ಇನ್ನೂ ಈ ಥರ ಜಾಬ್ಗಳು ಇನ್ನೂ ಜಾಸ್ತಿ ಬರ್ತಾ ಇರುತ್ತೆ. ಅದೇ ಥರ ನಿಮಗೆ ಆ್ಯನಿಮೇಷನ್ಸ್ ಆಗಲಿ ಯಾವುದೇ ಆಗಲಿ ಎಲ್ಲ ಈಗ ನಿಮಗೆ ChatGPTಲ್ಲೇ ಬರ್ತಾ ಇರೋದ್ರಿಂದ ಆ ಜಾಬ್ಗಳು ನಿಮಗೆ ತುಂಬ ಕಡಿಮೆ ಆಗಿದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈ ವಿಷಯ ಗೊತ್ತಿಲ್ಲ ಅಂತಿದ್ರೆ, ಈ ವಿಡಿಯೋಯಿಂದ ನಿಮಗೆ ಯೂಸ್ ಆಗಿದ್ರೆ, ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಗಣೇಶ್ ನಾಗರಾಜ್ ಅಂತ. ಸೊ ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.